ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಸಾರಿ ಅನ್ನಲ್ಲ. ಎಂಥ ಪರಿಸ್ಥಿತಿಲೂ ಸಮುದ್ರದ ಪಕ್ಕದಲ್ಲಿರೋ ಬಂಡೆಗಳ ತರ ಇದ್ದವಳು ನೀನು. ಇತ್ತೀಚೆಗೆ ನೀನು ವರ್ತಿಸ್ತಿರೋ ನೋಡಿದ್ರೆ ನನಗೊಂದು ಗೊತ್ತೇ ಆಗ್ತಿಲ್ಲ. ನಿಜ ಮನೋಜ್, ನನಗೆ ನನ್ನ ಮೇಲಿದ್ದ ವಿಶ್ವಾಸ ಇತ್ತೀಚೆಗೆ ಕಮ್ಮಿ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ನಾನು ಅನ್ಕೊಂಡಿದ್ದೆ ಒಂದು, ಆಗ್ತಾ ಇರೋದೇ ಇನ್ನೊಂದು. ನಾನು ಅನ್ಕೊಂಡಿದ್ದು ಯಾವುದೂ ಆಗೋದಿಲ್ಲ ಅಂತ ನನಗೆ ಸಂದೇಹ. ನಮ್ಮ ಮನೆಯಲ್ಲಿ ನಡೀತಾ ಇರೋ ಘಟನೆಗಳನ್ನ ನೋಡಿದ್ರೆ ನನ್ನ ಸಂದೇಹ ನಿಜ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಕೆಲವು ಸಲ ನಮ್ಮ ಲೆಕ್ಕಾಚಾರಗಳು ತಪ್ಪೋಗುತ್ತೆ ನಿಜ. ಆದ್ರೆ ಅದು ಬರೀ ನನಗೆ ನಿನಗೆ ಮಾತ್ರ ಆಗೋದಲ್ಲ ಕುಮುದ, ಎಲ್ರಿಗೂ ಹೀಗಾಗತ್ತೆ. ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಆ ಪಾರ್ವತಿ ಗಟ್ಟಿ ಜೀವ. ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಎಷ್ಟು ಖರ್ಚು ಮಾಡಿದ್ರು ಅವಳಿನ್ನೂ ಜೀವಂತವಾಗಿದ್ದಾಳೆ ಮನೋಜ್. ಪಟ್ಟಿದ ಪರಿಶ್ರಮ ಎಲ್ಲ ಹೊಳೆನಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗಾಯ್ತು. ನಾನು ತುಂಬಾ ಯೋಚನೆ ಮಾಡಿ ಈ ಮಾತು ಹೇಳ್ತಿದ್ದೀನಿ ಕುಮುದ. ಆ ಪಾರ್ವತಿನ ಕೊಲ್ಲೋದ್ರಿಂದ ನಿನಗೇನು ಲಾಭ ಇಲ್ಲ, ಬದಲಿಗೆ ತೊಂದರೆನೇ ಜಾಸ್ತಿ. ತಾಯಿನ ಕಳ್ಕೊಂಡ್ಮೇಲೆ ಚಂದನ್ ಸುಮ್ಮನೆ ಕೂರ್ತಾನೆ ಅಂತ ಅನ್ಕೊಂಡಿದೀಯಾ? ಅದ್ರ ಬದಲು ಇದೆಲ್ಲ ಬಿಟ್ಟು ನಮ್ಮ ಒರಿಜಿನಲ್ ಪ್ಲಾನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದೇ ಬೆಟರ್ ಅಂತ ಅನ್ಸುತ್ತೆ. ಪಾರ್ವತಿ ನನಗೆ ನನ್ನ ವಂಶಕ್ಕೆ ಏನ್ ಮಾಡಿದಾಳೆ ಅಂತ ನಿನಗೆ ಗೊತ್ತಿಲ್ಲ ಮನೋಜ್. ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ನಿನ್ನ ಕೈಯಾರೆ ಅವಳನ್ನ ಕೊಂದು ಬಿಡ್ತಾ ಇದ್ದೆ. ಅವಳ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ಬೇರೆಯವರ ಕನಸುಗಳಿಗೆ ಬೆಂಕಿ ಹಚ್ಚಿದ ಸ್ವಾರ್ಥಿ ಅವಳು. ಅವಳ ಸಾವೇ ನನಗೆ ಸಮಾಧಾನ. ಸಾವು ನಿನಗೆ ಕೊಡೋದು ಬರೀ ಸಮಾಧಾನ ಮಾತ್ರ. ಸಾವು ಯಾವತ್ತೂ ಸಮಸ್ಯೆಗಳನ್ನ ಬಗೆಹರಿಸೋದಿಲ್ಲ, ಬದಲಿಗೆ ಜಾಸ್ತಿ ಮಾಡುತ್ತೆ. ಆಮೇಲೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ಬೋದು. ನೀನು ನಿನ್ನ ಪ್ಲಾನನ್ನ ಬಿಟ್ಬಿಡು. ನಿನ್ನ ಪ್ಲಾನು ನಾನು ತಪ್ಪು ಅಂತಿಲ್ಲ ಕುಮುದ, ಆದರೆ ಅದನ್ನು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡ್ಬೇಕಷ್ಟೆ. ನನ್ನ ಪ್ಲಾನ್ ಎಲ್ಲ ಪರ್ಫೆಕ್ಟ್ ಆಗೇ ಇತ್ತು ಮನೋಜ್, ಆದ್ರೆ ಯಾವ್ದೋ ಸಿಲ್ಲಿ ಕಾರಣಗಳಿಗೆ ಅದೆಲ್ಲ ಹಾಳಾಯ್ತು. ತಾಳ್ಮೆ ಕಳ್ಕೋಬೇಡ ಕುಮುದ, ಅದನ್ನ ನನಗೆ ಕಲಿಸಿದ ಗುರು ನೀನು. ಇಷ್ಟು ವರ್ಷ ಕಾಯ್ದಿದ್ದೀವಿ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನಮ್ಮ ಪರಿಶ್ರಮಕ್ಕೆ ಬೆಲೆ ಸಿಗೋ ಕಾಲ ಬಂದೇ ಬರುತ್ತೆ. ನೀನೇ ಹೇಳಿದಾಗೆ ಚಂದನ್ ಮದುವೆ ಒಂದು ಆಗ ಹೋಗ್ಲಿ, ಆಮೇಲೆ ನಮ್ಮ ಪ್ಲಾನು ನಮ್ಮ ಕೆಲಸ ಮುಂದುವರಿಯುತ್ತೆ. ನನಗೆ ಬೇಜಾರಾಗಿತ್ತು, ಕೋಪನೂ ಬಂದಿತ್ತು. ಈಗ ನಿನ್ನ ಮಾತುಗಳನ್ನ ಕೇಳಿ ಸಮಾಧಾನ ಆಯ್ತು ಮನೋಜ್. ದುಡ್ಡೇನಾದ್ರು ಬೇಕಿತ್ತಾ? ಬೇಡ, ನೀನು ಕೊಟ್ಟಿರೋದೇ ಇನ್ನೂ ಇದೆ. ಹಾಗೇನಾದರೂ ಬೇಕಿದ್ರೆ ನಾನೇ ಕೇಳ್ತೀನಿ. ಲಕ್ಷ್ಮಿ, ನನ್ನ ಪ್ರಶ್ನೆಗೆ ನೀನು ಉತ್ತರ ಹೇಳಲೇಬೇಕು ಅನ್ನೋ ಕಡ್ಡಾಯ ಏನೂ ಇಲ್ಲ. ನಿನಗಿಷ್ಟ ಬಂದರೆ ಹೇಳು, ಇಲ್ಲಾಂದರೆ ಏನೂ ಪರವಾಗಿಲ್ಲ. ಎಲ್ಲದನ್ನು ಎಲ್ಲರೆದುರಿಗೂ ಹೇಳ್ಕೊಳಕ್ಕಾಗೋದಿಲ್ಲ, ಹೇಳಲೂಬಾರ್ದು. ಅಮ್ಮ, ಬೇಜಾರು ಮಾಡ್ಕೋಬೇಡಿ, ತಪ್ಪು ತಿಳ್ಕೊಬೇಡಿ. ನನಗೆ ನನ್ನ ಅವ್ವನ ಮುಖನೇ ನೆನಪಿಲ್ಲ. ನನ್ನನ್ನು ಸಾಕಿ ಬೆಳೆಸಿದ್ದೆಲ್ಲ ನನ್ನ ತಾತಮ್ಮನೆ. ನನಗೆ ಅವ್ವ ಅಪ್ಪ ಎಲ್ಲನೂ ತಾತಮ್ಮನೆ. ನಿಮ್ಮನ್ನು ನೋಡಿದಾಗ ನನ್ನ ತಾಯಿನೂ ನಿಮ್ಮ ಥರನೇ ಇದ್ಲೇನೋ ಅನಿಸುತ್ತೆ. ತಾಯಿಲದ ತಬ್ಲಿಗೆ ಎಲ್ಲ ಹೆಂಗಸರು ತಾಯಿ ಥರನೇ ಕಾಣ್ತಾರೆ. ಅಮ್ಮ, ನನ್ನ ಕತೆನ 7 ಹಗಲು 7 ರಾತ್ರಿ ಹೇಳಿದ್ರು ಮುಗಿದಿರೋ ಕತೆ. ಆದರೆ ಆ ಆತ್ಮಲಿಂಗೇಶ್ವರನ ಮೇಲೆ ಆಣೆ, ನಾನು ನನ್ನ ಕತೆನ ಹೇಳೇ ಹೇಳ್ತೀನಿ. ಒಲೆ ಒಳಗೆ ಬೂದಿ ಅದೆ, ಬೂದಿ ಒಳಗೆ ಕೆಂಡ ಇನ್ನೂ ಹಂಗೆ ಅದೆ. ನನ್ನ ಕತೆ ಸುಡೋ ಕೆಂಡದ ಹಾಗೆ. ಯಾವತ್ತಾರ ಒಂದು ದಿವಸ ನಿಮ್ಗೆ ಹೇಳೇ ಹೇಳ್ತೀನಮ್ಮ. ನಿನ್ನಿಷ್ಟ, ನಿನಗಿಷ್ಟ ಬಂದಾಗ ಹೇಳು, ನಾನು ಕಾಯ್ತೀನಿ. ಈ ಜಗತ್ತಿನಲ್ಲಿ ಎಲ್ಲ ಹೆಣ್ಣುಮಕ್ಕಳ ಎದೆಲೂ ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋವಂಥ ಒಂದು ಕತೆ ಇದ್ದೇ ಇರುತ್ತೆ. ನನಗದು ತುಂಬ ಚೆನ್ನಾಗಿ ಗೊತ್ತು ಮಗಳೇ. ನೀನು ನನ್ನ ಜೀವ ಉಳಿಸ್ದವಳು. ನಿನ್ನ ಜೀವನದಲ್ಲಿ ಏನಾಗಿದೆ, ಯಾಕಾಗಿದೆ ಅಂತ ತಿಳ್ಕೊಳ್ಳೋದು ಬರೀ ವಿಧಿ ಅಷ್ಟೇ ಅಲ್ಲಮ್ಮ, ನನ್ನ ಕರ್ತವ್ಯ ಕೂಡ. ಅಮ್ಮ ಅಂತ ಬಾಯಿ ತುಂಬ ಕರಿತೀಯ. ಯಾವ ಮಗಳು ತನ್ನ ತಾಯಿ ಹತ್ರ ಕಷ್ಟ ಮುಚ್ಚಿಟ್ಕೊಳ್ಳೋದಿಲ್ಲ ಮಗಳೇ.
ಹೆಣ್ಣು ಮಕ್ಕಳಿಗೆ ತಾಯಿನೇ ಕಡೆ ದಾರಿ. ನನಗೆ ಹೆಣ್ಮಕ್ಳಿಲ್ಲ ಲಕ್ಷ್ಮಿ, ಅದು ನನ್ನ ಕನಸು. ಆದ್ರೆ ಆ ಕನಸು ಈಡೇರೋದಕ್ಕೆ ಮುಂಚೆ ಜ್ಯೂಸ್ ರೆಡಿನಾ? ಗೊಂಬೆ ಯಾಕೆ ನಾನು ಇಷ್ಟೊಂದು ಗೋಳು ಹೊಯ್ಕೊತಿದ್ಯಾ? ಅಕ್ಕ ಸಾಕ್ ಸುಮ್ನೆರು. ನೀನ್ ಈ ತರ ಎಲ್ಲ ಗೋಳು ಇಟ್ಕೊಂಡ್ರೆ ಅವ್ರಿಗೆ ಬೇಜಾರಾಗಲ್ವಾ? ರೇಗಿಸ್ಲಿ ಬಿಡೋ ಚಿನ್ನು, ಚಂದ ಬರ್ಲಿ ಇವಳಿಗೆ ಮಾಡಿಸ್ತೀನಿ. ಚಂದ ಬಂದ್ಮೇಲೆ ತಾನೆ, ಆಮೇಲೆ ನೋಡ್ಕೊತೀವಿ. ರಾಮು, ಸಕ್ಕರೆ ಡಬ್ಬಿ ಎಲ್ಲಿದೆ? ಮಂಡ್ಯದಲ್ಲಿ. ಏನು ಮಾಡಕ್ಕೆ ಬಿಡ್ತಿಲ್ಲ. ಸಕ್ಕರೆ ಡಬ್ಬಿ ಇಲ್ಲಿ ಕೊಡಲ್ಲ. ಗೊಂಬೆ ಪ್ಲೀಸ್ ತಮ್ಮಯ್ಯ ಅಂತೀನಿ, ಕೊಡಲ್ಲ. ಚಿಕ್ಕಿ ಅಕ್ಕ, ಇವ್ರಿಬ್ರು ನಿಮ್ಗೇನು ಮಾಡಕ್ ಬಿಡಲ್ಲ. ನೀವ್ ರೂಮ್ಗೆ ಹೋಗಿ ನಾನೇ ಜ್ಯೂಸ್ ಮಾಡಿ ತಂದ್ಕೊಡ್ತೀನಿ. ಅದೇ ಸರಿ, ಜ್ಯೂಸ್ಗೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕು ಆಯ್ತಾ? ಹೌದೌದು, ಅವ್ರ ಗಂಡಂಗಲ್ವಾ 10 ಸ್ಪೂನ್ ಜಾಸ್ತಿ ಹಾಕು. ಗೊಂಬೆ ಇರು, ನಿಂಗೆ ಚಂದ ಬರ್ಲಿ ಆಗ ಮಾಡ್ತೀನಿ. ಹೋಗಿ ಹೋಗಿ, ಚಿಕ್ಕಪ್ಪ ಕಾಯ್ತಿರ್ತಾರೆ. ಹುಷಾರಾಗಿ. ಅಕ್ಕ ಸಾಕ್ ಸುಮ್ನೆರು, ಗೋಳು ಇಕ್ಕೊಂಡಿದ್ದು. ವೇತಾ ವೇತಾ, ಬಂದೆ ರಂಜಿತ್. ಬಟ್ಟೆಗಳಲ್ಲಿ ಅಯ್ಯೋ, ನಾನೇ ಐರನ್ ಮಾಡೋಣ ಅಂತ ಹೊರಟಿದ್ದೆ. ರಾಮು ಮಾಡ್ಕೊಡ್ತೀನಿ ಅಂತ ಹೇಳ್ದ. 1 ನಿಮಿಷ ತಂದ್ಬಿಡ್ತೀನಿ, ಆಗಿರುತ್ತೆ. ಜ್ಯೂಸಿನ ಜಾರ್ ಎಲ್ಲೋಯ್ತು? ನನಗೆ ಅರ್ಧ ಗಂಟೆ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಬೇಗ ಬಂದ್ಬಿಡ್ತೀನಿ. ನನ್ ಕಾಣಿಸ್ತಿಲ್ಲ ಅಂತ ಮನೆಯೆಲ್ಲ ಹುಡುಕ್ಬೇಡ, ಓಕೆನಾ? ಸರಿ, ಬಿಡ್ನೆ ಹೋಗಿದ್ ಬಂದ್ಬಿಡು. ಓಕೆ, ಬಾಯ್. ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಸಿಡೋನು ಡಾರ್ಲಿಂಗ್. ಚಿಕ್ಕಿ ಅಕ್ಕ, ಚಿಕ್ಕಿ ಅಕ್ಕ. ಚಿಕ್ಕಿ ಅಕ್ಕ ಇದ್ಯಾವ್ದಪ್ಪ ಹೊಸ ಕ್ಯಾರೆಕ್ಟರ್ ಮನೆಯಲ್ಲಿ? ಸಿಂಗು ಸಾಂಗು ಸಿಂಗು, ಡೈಲಿ ಸಿಂಗು ಸಾಂಗು ಸಿಂಗು. ಚಿಕ್ಕಿ ಅಕ್ಕ, ನೀನಾ? ನೀನ್ ಈ ಮನೇಲಿ ಏನ್ ಮಾಡ್ತಾ ಇದ್ಯಾ? ಅಯ್ಯೋ ಕಳ್ಳನ್ ಮಗ್ನೆ, ಈ ಮನೇಲೂ ಕಳ್ತನ ಮಾಡಕ್ ಬಂದಿದ್ಯಾ? ಮಾಡ್ತೀನಿರು. ಕಳ್ಳ ಕಳ್ಳ. ಉಸಿರು ಬಿಡ್ಬೇಡ. ಉಸಿರು ಬಿಟ್ರೆ ನಿನ್ನ ಉಸಿರು ನಿಲ್ಲಿಸ್ಬಿಡ್ತೀನಿ. ಚಿನ್ನು 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 ಚಿನ್ನು, ರಂಜಿತ್ ರಂಜಿತ್ ರಂಜಿತ್, ಚಿನ್ನು ಚಿನ್ನು. ಶ್ವೇತಾ, ಯಾರಿದು? ಏನಾಯ್ತು? ಯೋ ರಂಜಿತ್, ಹಿಡ್ಕೊಳ್ಳಿ ಬನ್ನಿ. ಚಿನ್ನು, ಸದ್ಯಕ್ಕೆ ಅತ್ತೆ ಮನೆಯಲ್ಲೇ ಇದ್ದೀನಿ, ಇಲ್ಲೇ ಓದ್ಕೋತಾ ಇದೀನಿ. ಈ ಎಂಗೇಜ್ಮೆಂಟ್ ಗಲಾಟೆನಲ್ಲಿ ಏನಾಯ್ತು ಅಂತಾನೆ ಗೊತ್ತಿಲ್ಲ ಕಣೆ. ಇನ್ನೂ 3 ವಾರ ಇದೆಯಲ್ಲ, ನೋಡೋಣ ಏನಾಗತ್ತೆ ಅಂತ. ಓಕೆ, ಸಿಗ್ತೀನಿ, ಬಾಯ್. ಚಿನ್ನು.
ಅಜ್ಜಿ, ತಾತ, ಚಿನ್ನು ಎಲ್ಲಿದ್ದಾಳೆ? ಅಜ್ಜಿ, ತಾತ, ಚಿನ್ನು ಎಲ್ಲಿ? ನಿಮ್ಮಿಬ್ರಿಗೆ ಕೇಳ್ತಿರೋದು, ಚಿನ್ನು ಎಲ್ಲಿ? ಚಿನ್ನು ಮಲ್ಕೊಂಡಿದ್ದಾಳೆ ಗೊಂಬೆ. ಮಲ್ಕೊಂಡಿದ್ದಾಳ? ಇಷ್ಟೊತ್ತಿಗೆ ಅವಳು ಮಲ್ಕೊಳಲ್ವಲ್ಲ? ಅಜ್ಜಿ, ಕರೆಕ್ಟಾಗಿ ಹೇಳಿ, ಚಿನ್ನು ಏನ್ ಮಾಡ್ತಿದ್ದಾಳೆ? ಅದು ಗೊಂಬೆ ಅವಳು ಗೋಡೆಗೆ ತಲೆ ತಾಕ್ಸ್ಕೊಂಡು ಬಿದ್ಬಿಟ್ಲು. ಬಿದ್ಬಿಟ್ಲ? ಚಿನ್ನು ಇದೆಲ್ಲ ಹೇಗಾಯ್ತು? ಎಲ್ಲಿಗೆ ತಲೆ ಹೊಡ್ಸ್ಕೊಂಡೆ? ಏನಾಯ್ತು ಅಂತ ಹೇಳು. ನಿಮ್ಗೆ ಸ್ವಲ್ಪ ಹೊತ್ತು ಪ್ರಜ್ಞೆನೇ ಇರ್ಲಿಲ್ಲ ಗೊತ್ತಾ? ಏನಾಯ್ತು ಲಕ್ಷ್ಮಿ? ಏನಾಯ್ತು ಮಗಳೇ? ಚಿನ್ನು ಗೊಂಬೆಗೂ ಈ ಹುಡುಗಿಗೂ ಏನು ಅಷ್ಟೊಂದು ಆತ್ಮೀಯ ಸಂಬಂಧ? ಇಷ್ಟೊಂದು ಕ್ಲೋಸ್ ಆಗಿದ್ದಾರಲ್ಲ, ಎಲ್ಲೋ ಎಡವಟ್ಟಾಗಂಗೆ ಕಾಣ್ತಾ ಇದೆಯಲ್ಲಪ್ಪ. ಅಕ್ಕ, ನೀನ್ ಅಳ್ಬೇಡ ಅಕ್ಕ, ನಂಗೇನು ಆಗಿಲ್ಲ. ತಲೆಗೇಟ್ ಮಾಡ್ಕೊಂಡು ಏನು ಆಗಿಲ್ಲ ಅಂತ ಬೇರೆ ಹೇಳ್ತಿದ್ಯಲ್ಲ. ಪ್ರತಿ ಸಲನೂ ಏನಾದ್ರು ಒಂದ್ ಮಾಡ್ಕೋತಿರ್ತೀಯ, ಅದು ತಲೆಗೆ ಮಾಡ್ಕೋತೀಯ. ಈಗ ಹೇಳು, ಇದು ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3ನೇ ಸಲ ಈ ತರ ಆಗ್ತಿರೋದು. ಎಲ್ ಬಿದ್ದೆ? ಏನಾಯ್ತು?